ದ್ರಾಕ್ಷಾಣಿ, ದ್ರಾಕ್ಷಿ, ಫೋನ್ ಮಾಡಿ ಬಾ ಅಂದ್ಬಿಟ್ಲೆ ನನಗಂತರೂ ಎಷ್ಟು ಖುಷಿ ಆಯ್ತು ಗೊತ್ತನ. ನಾನು ನಿನ್ನ ಫೋನ್ ನಂಬರ್ ಇಸ್ಕೊಳ್ಳೋದು ಹೆಂಗೆ, ನಿನಗೆ ಫೋನ್ ಮಾಡೋದು ಹೆಂಗೆ, ನೀ ಎಲ್ಲದಿ ತಿಳ್ಕೊಳ್ಳೋದು ಹೆಂಗೆ ಅಂತೇಳಿ ನನಗೊಂಥರ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಟ್ಟಿತ್ತು. ನೀನೇ ಫೋನ್ ಮಾಡಿದ್ದು ಒಳ್ಳೇದಾತ, ಮನೆಗೆ ಗೊತ್ತಾತು ನನಗೆ. ನಿನಗೆ ನನ್ನ ಮ್ಯಾಗ ಸಿಟ್ಟಿದ್ರು ನನಗೊಂದು ಫೋನ್ ಮಾಡಿದೆಲ್ಲ, ನಂಗೆ ಖುಷಿ ಆಯ್ತು. ನಾನು ನಿಮ್ಮ ಜೊತೆಗೆ ಮಾತಾಡಿ ಲಲ್ಲಿ ಹೊಡ್ಯಾಕೆ ಕರೆದಿಲ್ಲ ಏನ. ಇವತ್ತು ನನ್ನ ಮನೆ ಕೆಲ್ಸಕ್ಕೆ ಹೋಗಿದ್ವು ಎಲ್ಲ ಬಿಟ್ಕೊಟ್ಟು ಕುಂತೇನೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಏನು. ಇಲ್ಲ ಅಂದರೆ ಮನೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಹೊಟ್ಟೆ ತುಂಬಂಗಿಲ್ಲ. ಇವತ್ತು ಎಲ್ಲ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಮನೆಗೆ ಇಲ್ಲಿಗೆ ಅದಕ್ಕೆ ಕರೆದೆ ಗೊತ್ತನ. ನೀವು ಮಾಡ್ತೀರ ಸರಿನಾ ತಪ್ಪ ನಿಮ್ಮ ಬಾಯಾಗ ಕೇಳೋಣ ಅಂತೇಳಿ ಕರೆದಿದ್ದೆ. ಅದು ಆಮ್ಯಾಗಿನ ಮಾತು ಹಿಡಿ. ಈ ಚೀಲದಾಗ ನಿನಗಂತೇಳಿ ಚಲೋ ರೇಷ್ಮೆ ಸೀರೆ ತಂದೀನಿ. ಏನು ಸೀರೆ, ಆಮ್ಯಾಗ ನನ್ನ ಮಗಳಿಗೆ ಒಂದು ಚಲೋ ಸೀರೆ, ಆಮೇಲೆ ತಿನಿಸು, ಹೂವು, ಮತ್ತೇನಾರ ಬೇಕಾ, ಬಳಿ. ಬಳಿ ತಂದೆ ನೋಡು, ನನಗೆ ಗೊತ್ತಾಗಲಿಲ್ಲ ಎಂಥ ತರ್ಬೇಕಂತೇಳಿ ಬಳಿ ತಂದಿನಿ. ಆಮೇಲೆ ಟಿಕ್ಳಿ ಪ್ಯಾಕೆಟ್ ತಂದೆ ನೋಡು, ನನಗೆ ಗೊತ್ತಾಗಂಗಿಲ್ಲ ಎಂಥ ತರಬೇಕು ಏನಂತೇಳಿ ಹಂಗೆ ಒಂದು ಅಂದಾಜಿಗೆ ತಂದನಿ. ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ, ಇನ್ನೇನು ಚಲೋ ತೊಗೊಂಬರ್ತೀನಿ. ಓಹೋ, ಇನ್ನೂ ಬರಬೇಕು ಅಂತ ಬೇರೆ ಅದಿರನ. ಇದೇನು ದ್ರಾಕ್ಷಾಯಣಿ ಹಿಂಗೆ ಕೇಳ್ತಿ? ಯಾಕೆ ನಾ ಬರಬಾರ್ದನ? ನಾನು ಹೆಂಡತಿ ಮನೆಗೆ ನಾ ಬರಬಾರ್ದ? ಆಗಿತ್ತು ಹೆಂಡತಿ ಮನೆ, ಈಗಲ್ಲ ನೋಡ್ರಿ. ನಾನು ನಿಮ್ಮನಿಗೆ ಇಲ್ಲಿಗೆ ಅದಕ್ಕೆ ಕರ್ಸೇನಿ ಅಂದ್ರೆ ನೀವು ಯಾಕೆ ನನ್ನ ಮಗಳಿಗೆ ಏನು ಆ ಪಾರ್ಸಲ್ನಾಗ ಅಷ್ಟು ಬಂಗಾರ ಇಟ್ಟು ಕಳ್ಸಿರಿ ಅಲ್ಲ. ಅಲ್ಲೇ ನಿಮ್ಮ ಅಪ್ಪ ಕೊಟ್ಟೋಗ್ಯಾನ ಅಂತೇಳಿ ಅದು ಪತ್ರ ಬೇರೆ ಬರ್ದಿರಿ ಎಲ್ಲ. ನಿಮ್ಮ ಅವ್ಗೆ ಬೆಟ್ಟೆ ಅದೇ ಅದು ಇದು ಬೈದ್ಲು, ನಾಯಿ ಕೊಟ್ಟೇನು ಮಗಳೇ ಮುಂದೆ ಬೆಟ್ಟೆಕ್ಕನಿ ಎಲ್ಲ ಎದಕ್ರಿ ಬೇಕ್ರದೆಲ್ಲ ಪುರಾಣ. ನನ್ನ ಮಗಳು ಮರ್ತಾಳ್ರಿ ನಿಮ್ಮನ್ನು. ಯಾವುದೋ ಕಾಲಕ್ಕೆ ಮರ್ತಾಗೈತಕಿ, ಮರ್ತು ಸಣ್ಣಂದಿರ್ತಾನೆ ಅಪ್ಪನ ಪ್ರೀತಿ ಸಿಗ್ಲಾರ್ದ ಬೆಳೆದಾಳಕಿ. ಈಗ ನಿಮ್ಮ ಪ್ರೀತಿ ತೊಗೊಂಡು ಏನು ಮಾಡ್ಬೇಕಿ ಅಲ್ಲ. ಯಾಕೆ ನಮ್ಮ ಜೀವನದಾಗ ಮತ್ತೆ ನೀವು ಇದು ಮಾಡಕತ್ತೀರಿ? ಬೇಡ. ಏನು ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ, ನನಗೆ ನಿಮ್ಮಂತೇಲೆ ಕವ ಕವ ಮಾಡಿ ಮಾತಾಡೋಕ್ಕಾಗಿಲ್ಲ. ನಾನು ಹಣೆ ಬರ್ದಾಗ ಇದ್ದಿದ್ದೆ ಅಷ್ಟು ಸಂಸಾರ ಅಂತೇಳಿ ಅದು ಮುಗೀತು. ಏನು ಇನ್ನು ನಿಮ್ಮ ಕಾಲು ಬಿದ್ದು ಕೇಳ್ಕೊತೇನೆ, ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ತೇವೆ. ಈಗ ಮತ್ತೆ ನೀವು ಬರೋದು ಮಾಡೋದು, ನನ್ನ ಮಗಳಿಗೆ ನನ್ನ ಜೊತೆಗೆ ಒಡನಾಟ ಇಟ್ಕೊಳ್ಳೋದು ಏನಾರು ಅಲ್ಲಿ ನಿಮ್ಮ ಮನ್ಯಾಗ ಗೊತ್ತಾತಂದ್ರೆ ನೀನು ಹೆಂಡ್ತಿ ಎಷ್ಟು ರಾವದಾಳ ಅಂತೇಳಿ ನಾನು ನೋಡೇನಿ. ಒಣ ದಿಮಾಕ ನೀನು ಹೆಂಡ್ತಿದ. ನಾವು ಶ್ರೀಮಂತರು ಅವ್ರು ಬಡವ್ರನ್ನ ಮೊದಲೇ ಕೀಳಿರ್ಮಿ ಐತಿ. ಜೊತೆಗೆ ಪಾಪ ಲಕ್ಷ್ಮಿ ಜೀವನ ಹಾಳಾಗೋದು ಬೇಡ. ಅದಕ್ಕೆ ಪಾಪ ಆ ಹುಡುಗಿ ಮ್ಯಾಗ ಒಂದು ಸಿಟ್ಟು ತೋರ್ಸಕತ್ರಿ ಏನು ಮಾಡ್ತೀರಿ? ಅರ್ಥ ಮಾಡ್ಕೊರಿ. ತಪ್ಪು ಮಾಡೇನಿಲ್ಲ, ನಾನು ತಪ್ಪು ಮಾಡೇನಿ. ನೀನು ಬೇಡ ಈ ವಯಸ್ಸಿನಾಗ ಅದು ನೀನು ಇವ್ರ ಮನೆ ಭಾಂಡೆ ತಿಕ್ಕಿ ಮುಸ್ರಿ ತಿಕ್ಕಿ ಜೀವನ ಮಾಡೋದು ಬೇಡ. ಇಷ್ಟು ದಿನ ಆಯ್ಕೆ ಹೋಗೈತೆ, ನನ್ನಿಂದ ದೊಡ್ಡ ತಪ್ಪಾಗೈತಿ. ನಾನು ಯಾರಿಗೂ ಗೊತ್ತಾಗಂಗೆ ಮಾಡಲ್ಲ. ಅವಾಗೊಮ್ಮೆ ಇವಾಗೊಮ್ಮೆ ಬಂದು ನೀನು ನೋಡ್ಕೊಂಡು ಹೋಗಕ್ಕೆ ಬೇಡ ಅನ್ಬೇಡ. ಏನು ನೀನು ನನ್ನ ಬಂಗಾರದಂತ ಏನಂತಿ, ಆದ್ರೆ ನೀನು ಬಿಟ್ಕೊಟ್ಟು ಹೋದ್ನಲ್ಲ, ನಿಜವಾಗ್ಲೂ ನಾನು ಭಾಳ ಮಣ್ಣು ತಿನ್ನೋ ಕೆಲಸ ಮಾಡಿಕೊಂಡೆ. ಅಕ್ಕಿ ಕಡೆ ರೊಕ್ಕ ಐತಿ ಅನ್ನೋ ದುರಾಂಕಾರಕ್ಕೆ ಕಾಲು ಕಸೋದ್ಕಿಂತ ಕಡಿಕೊಂಡಾಳು ಗೊತ್ತಾಯ್ತು ನನ್ನ. ಅದು ಮದುವೆಯಾಗಿ ಒಂದು 2 ತಿಂಗಳಿಗೆ ಗೊತ್ತಾಯ್ತು ನನಗೆ. ನಾನು ಭಾಳ ಕೆಟ್ಟದಾಗಿ ನಡ್ಸ್ಕೊಳಕತ್ತಾಳ. ಕಾಲು ಕಸಕ್ಕಿಂತ ಕಡಿ ಮನಿ ಹಳೆಯಾಗಿ ಹೋಗೋ ಹಳೆಯಾಗ ಮರ್ಯಾದಿನೇ ಇಲ್ಲ ಅನ್ನೋದು ನನಗೆ ಆಮೇಲೆ ಗೊತ್ತಾಯ್ತು. ನಾನು ಪಟ ಓಡ್ ಬಂದೆ ನಿನ್ನ ಹತ್ರ, ಅವ್ರು ಸವಾಸ ಬೇಡ ಅಂತೇಳಿ. ನೀ ಸಿಗ್ಲಿಲ್ಲ ನನಗೆ, ಹಾಗಾಗಿ ವಾಪಸ್ ಮತ್ತೆ ಅದೇ ಇದಕ್ಕೆ ಹೋದೆ. ಮರ್ಯಾದಿನ ಕೊಡಂಗಿಲ್ಲ ಆಕಿ, ನನಗೆ ಗೊತ್ತು. ಒಂಚೂರು ಮರ್ಯಾದೆ ಕೊಡಂಗಿಲ್ಲ ನನಗೆ. ಸೊಸ್ತ್ಯಾರ ಮುಂದೆ ಮರ್ಯಾದೆ ತೆಗಿತಾಳ, ಗಂಡು ಮಕ್ಳ ಮುಂದೆ ಮರ್ಯಾದೆ ತೆಗಿತಾಳ, ಹೊರಗೂ ಅಷ್ಟೇ. ಆಕಿ ಮಾತೇ ನಡಿಬೇಕು, ಆಕಿ ಹೇಳಿದ್ದೆ ಆಗ್ಬೇಕು. ಒಟ್ಟು ಯಾವ ವಿಚಾರದಾಗೂ ನನಗೆ ಬೆಲೆ ಅನ್ನೋದಿಲ್ಲ. ಆದ್ರೆ ನೀನು ನನ್ನ ಎಷ್ಟು ಚಂದ ನೋಡ್ಕೊತಿದ್ದೆ, ನಾನು ಅದನ್ನು ಅರ್ಥನ ಮಾಡ್ಕೊಲಿಲ್ಲ. ಆಯ್ತು ಬಿಡ, ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪನೂ ಇಲ್ಲ, ಶಿಕ್ಷೆನೂ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಕತಿ. ಆಯ್ತು, ಏನು ಮ್ಯಾಗ ನೀನು ಸವಾಸಕ್ಕೆ ಬರಬೇಡ ಅಂತೀಯಲ್ಲ, ಬರಂಗಿಲ್ಲ. ಫೋನು ಹಚ್ಚಂಗಿಲ್ಲ, ನಿನ್ನ ಮಕ್ಕನೂ ನೋಡಲ್ಲ. ಇದೇ ಕೊರಗ್ನಾಗ ದೇವ್ರ ಪರಮಾತ್ಮ ನನ್ನೊಂದು ಕರ್ಕೊಂಡ್ರೆ ಸಾಕು. ಇಲ್ಲಪ್ಪ, ಬದುಕಿದ್ದಿನ್ನೇ ಜೀವನ ಈ ರೀತಿ ನೋಡೋಕ್ಕಾಗಲ್ಲ. ಇಷ್ಟು ದಿನ ಎಲ್ಲದಿಯ ಏನ ನೀ ಹಂಗಾರೆ ನಾ ಅಂದ್ಕೊಂಡಿದ್ದೆ, ನಾ ಸಿಗ್ಲಾರ್ದಕ್ಕೆ ನೀ ತವ್ರ ಮನೆಗೆ ಹೋಗಿ ಆರಾಮಾಗಿ ಉಳ್ಕೊಂಡಿರ್ಬೋದು, ಅಥವಾ ಅವ್ರು ನಿನಗೆ ಇನ್ನೊಂದು ಯಾವ್ದಾರನಾರ ಹುಡುಗನ ನೋಡಿ ಮದುವೆ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಆದ್ರೆ ನಿಜ ಹೇಳ್ತೇನೆ, ನೀ ನನ್ನ ನೆನಪಿನ್ಯಾಗ ಕೊರಗಾತಿ ಅಂತ ನನಗೆ ಗೊತ್ತಿದ್ದಿಲ್ಲ. ಅದೆಲ್ಲ ಗೊತ್ತಾಗೈತಿ ಈಗ. ಏನು ಅದಕ್ಕೆ ನಿನ್ನ ಕೈ ಮುಗಿದು ಕೇಳ್ಕೊತೇನೆ, ಇನ್ಮ್ಯಾಗಾರ ನಿನ್ನ ಜೋಡಿ ಒಂಚೂರು ಚೆಂದಾಗಿರೋಕೆ ಅವಕಾಶ ಕೊಡು. ಮುಗ್ದೈತೆ. ನಾ ಮಾತು ಒಂದು ಪ್ರೀತಿಯಿಂದ ನಾಲ್ಕು ಮಾತಾಡೋಕೆ ಅಂದ್ರೆ ನನ್ನ ಜೋಡಿ ನೀನು ಹಂಗೆ ಮಾಡಬೇಡ್ಲಿ. ಬರಾಕ ಹೋಗಾಕ ಒಂದು ಅವಕಾಶ ಕೊಡು. ರೀ, ನಾ ಕಳ್ಕೊಂಡಿದ್ದ ಗಂಡನ ಪ್ರೀತಿ ನನಗೆ ಈ ವಯಸ್ಸಿಗೆ ಈಗ ಸಿಗ್ತತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತು ಗೊತ್ತಾ ನನಗೆ. ಆದ್ರೆ ನೀವು ನನಗೆ ಮೋಸ ಮಾಡಿ ಹೋಗ್ಬಿಟ್ರಿ. ಅದನ್ನ ನೆನಪಾದ್ರೆ ನಿಜವಾಗ್ಲೂ ನಿಮ್ಮ ಮಖನೂ ನೋಡಬಾರ್ದು ಅನ್ನಿಸ್ತದೆ ನನಗೆ. ಆದ್ರೆ ಏನು ಮಾಡ್ತೀರಿ, ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಐತಲ್ಲ, ಹಾಗಾಗಿ ಆಗಿದ್ದೆಲ್ಲ ಆಗೋದು ಬಿಡ್ರಿ, ಹೋಲಿ. ಈಗ ನಾನು ನಿಮ್ಮಂತೇಳಿ ಒಂದು ಮಾತು ಕೇಳ್ತೇನೆ. ನಿಮಗೂ ನಿಮ್ದಾದ ಸಂಸಾರ ಐತಿ, ಮಗ ಅದಾನ, ಮಕ್ಕಳದಾರ, ಸೊಸಿ ಹೆಂಡತಿ ಎಲ್ಲ ಐತಿ. ಈಗ ನಾನು ನೀವು ಗಂಡ ಹೆಂಡತಿ ಅಂತ ಹೊರಗೆ ತೋರಿಸ್ಕೊಂಡು ಆಗ್ಬೇಕಾಗಿದ್ದೇನೂ ಇಲ್ಲ. ಏನು ಮುಗ್ದೇ ಹೋಗ್ಯದ ಜೀವನ. ಇನ್ನು ಹೊರಗೆ ಅದನ್ನೆಲ್ಲ ಬಹಿರಂಗ ಮಾಡಿ ನನಗೆ ಯಾವ ಸ್ಥಾನ ಸಿಗ್ಬೇಕಾಗೈತಿ, ಹೌದಿಲ್ಲ? ಅದಕ್ಕೆ
ನಿಮ್ಗೆ ಬರಬೇಡ ಅಂದ್ರೆ ಬೇಜಾರಾಕೈತಿ. ಆಯ್ತು, ನಿಮ್ಗೆ ಯಾವತ್ತು ನಾನು ನೋಡ್ಬೇಕು ಅನ್ಸತ್ತಲ್ಲ ಅವತ್ತು ಬರ್ಕೊತ ಹೋಗ್ಕೊತ ಇರ್ರಿ. ಏನು ಪ್ರೀತಿಯಿಂದ ನಿಮ್ಮ ಜೋಡಿ ನಾ ಮಾತಾಡ್ತೀನಿ. ಸಾಯಂಕಾಲಕ್ಕೆ ನನಗೂ ಒಂದು ಆಸರೆ ಸಿಕ್ತಂತ ಖುಷಿ ಆಯ್ತು. ಏನು ಆದ್ರೆ ಹೊರಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ನಾ ಇಷ್ಟ ನಿಮ್ಮನ್ನು ಕೇಳ್ಕೊಳ್ಳೋದು, ನನ್ನ ವಿಚಾರವಾಗಿ ನನ್ನ ಸಲುವಾಗಿ ನಿಮ್ಮ ಮನ್ಯಾಗ ಯಾವ ಜಗಳನೂ ಆಗಬಾರ್ದು. ಏನು ಇಲ್ಲ, ಯಾವತ್ತೂ ಅದಾಗೋದಿಲ್ಲ. ನಾ ಬಂದಾಗ ನನ್ನ ಜೋಡಿ ಪ್ರೀತಿಯಿಂದ ಮಾತಾಡ ಸಾಕಷ್ಟು. ಆಮೇಲೆ ನೀನು ಯಾವ ಮನೆ ಕೆಲ್ಸಕ್ಕೂ ಹೋಗಬೇಡ. ಯಾಕೆ ನೀ ಇನ್ನೊಬ್ರ ಮನೆ ಭಾಂಡೆ ತಿಕ್ಕಿ ಜೀವನ ಮಾಡ್ಬೇಕು? ನಾ ಇಲ್ಲನ ಗಂಡಿಲ್ಲ. ಅದು ಈ ವಯಸ್ಸಿನಾಗ ಅದು ನಾನು ಇನ್ನೊಬ್ರ ಮನೆ ಭಾಂಡೆ ನಾ ಬದುಕಿದ್ದೇನು ಪ್ರಯೋಜನ ಆತ? ಬೇಡ. ನಾ ಈ ಮನಿದು ಏನೈತೆ ನಾನು ನೋಡ್ಕೋತೀನಿ. ಏನು ಇನ್ಮ್ಯಾಗ ಆರಾಮ್ ರಾಣಿಗತೆ ಮನ್ಯಾಗಿರ, ಖುಷಿಯಾಗಿರ, ಊಟ ಮಾಡು, ಹೊಟ್ಟೆ ತುಂಬ ಏನು ಬೇಕಾದಂತ ತಿನ್ನು. ಆಮೇಲೆ ಎಲ್ಲರೂ ಹೊರಗೆ ಹೋಗ್ಬರೋಣ ಅಂದ್ರೆ ಹೋಗಿ ಬರೋಣ, ಅದಕ್ಕೂ ಏನಿಲ್ಲ. ಚಲೋ ಅರ್ಬಿ ಹಾಕು, ಬಂಗಾರ ಏನಾರು ಮಾಡಿಸ್ಕೊಡ್ಲೆ ಅದನ್ನೂ ಮಾಡಿಸ್ಕೊಡ್ತೀನಿ. ಇಲ್ಲೋಡ, ನನಗೆ ನೀ ಚಂದ ಇರ್ಬೇಕು ಅಷ್ಟ ಸಾಕು, ಮತ್ತೇನಿಲ್ಲ. ನೀ ಯಾರ ಮನೆ ಕೆಲ್ಸಕ್ಕೂ ಹೋಗ್ಬೇಡ. ಸಂತಿ ಎಲ್ಲ ನಾ ಹಾಕಿಸ್ತೇನೆ, ಖರ್ಚಿನ ಕೈಯಾಗ ರೊಕ್ಕನೂ ಕೊಡ್ತೇನೆ. ಏನು ಬೇಡ್ರಿ, ಬೇಡ. ಎಷ್ಟಾದರೂ ಅದು ನಿನ್ನ ಹೆಂಡತಿ ಮನೆ ರೊಕ್ಕ, ಅದರಿಂದ ನಾ ಜೀವನ ಮಾಡಿ ಏನಾಗಬೇಕಾಗೈತಪ್ಪ? ಬೇಡ. ನಾ ಈಗ ಹೆಂಗೆ ಬಾಂಡೆ ತಿಕ್ಕೊಂತದೇನ ಹಂಗೆ ತಿಕ್ತೇನೆ. ಏನು ನೀವು ಬಂದಾಗ ಏನಾರು ತರ್ಬೇಕು ಅನ್ಸಿದ್ರೆ ಬೇಕಾದ್ರೆ ನಿಮ್ಮ ಕೈಯಾಗ ಹಿಡ್ಕೊಂಬರ್ರಿ. ಆದ್ರೆ ನಾ ಕೆಲಸ ಮಾಡ್ತೀನಿ, ನನಗೆ ಒಂಥರ ಮನಸ್ಸು ಒಪ್ಪಲ್ಲ. ಅಲ್ಲೇ ಹೆಂಡತಿ ಮನಿದನ್ನಕ ನಾನು ಕಷ್ಟಪಟ್ಟು ದುಡಿತೀನಿ ಅದ್ರೊಳಗೆ, ಗೊತ್ತಾ? ಅಲ್ಲ, ಒಂದು ಫ್ಯಾಕ್ಟ್ರಿ ಇದ್ದಿದ್ದು 2 ಫ್ಯಾಕ್ಟ್ರಿ ಹೆಂಗಾದು ಅಂತ ಮಾಡಿ ಕಷ್ಟಪಟ್ಟು ದುಡ್ದೆ. ನನ್ನ ಮಕ್ಕಳು ಅಂತ ನೋಡ್ಕೊಳಕತ್ತಾರಲ್ಲ, ಅದನ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಅವ್ರಪ್ಪ ಮಾಡಿಟ್ಟಿದ್ದು ಅದು ಆವಾಗಿನ ಕಾಲಕ್ಕೆ ಆತು. ಅದಾದ್ಮೇಲೆ ಬೆಳೆಸೇನೆ ಹೊರತು ಯಾವತ್ತೂ ನಾನು ಅದನ್ನ ಹಾಳು ಮಾಡಿಲ್ಲ. ಅಷ್ಟೆಲ್ಲ ಬೆಳ್ಸಕ್ಕೆ ನಾನೇ ಹೋಗಿದ್ದು. ಕಷ್ಟಪಟ್ಟು ನಾ ಬೆವ್ರು ಸುರಿಸಿ ದುಡಿತಾ ಇದೀನಿ. ಬಂಡವಾಳ ಯಾರೇ ಹಾಕಿರ್ಬೋದು, ಲಾಭ ಬರ್ತಾ ಇರೋದೆಲ್ಲ ನನ್ನಿಂದ. ಅದು ತಲೆ ಕೆಡಿಸ್ಕೋಬೇಡ. ನಿನ್ನ ಗಂಡ ದುಡ್ದಿದ್ದು ನೀ ತಿಂತಿ ಅಷ್ಟೇ. ನಾ ಹೇಳ್ತಾ ಇದ್ದೇನೆಲ್ಲ, ನೀ ಯಾರ ಮನೆ ಕೆಲ್ಸಕ್ಕೂ ಹೋಗ್ಬೇಡ, ಆರಾಮಾಗಿರು ರಾಣಿಗತೆ. ಆಯ್ತು, ಊಟ ಮಾಡಿದೇನಪ್ಪ? ಮಾಡಿದ್ನಲ್ರಿ, ಲಕ್ಷ್ಮಿ ಉಣ್ಣಾತಾಳ. ಊಟ ಮಾಡಿಲ್ಲ? ಹಾ ನಾನ್ ಮಾಡಿದೆ, ಲಕ್ಷ್ಮಿ ಉಣ್ಣಾಕತ್ತಾಳ. ಓ ದೇವ್ರಿ, ಲಕ್ಷ್ಮಿ ಉಣ್ಣಾಕತ್ತಾಳ? ಏನ್ ಮಾಡ್ತೀನಿ ನೋಡಪ್ಪ. ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪರ ಗಂಡ ಅನ್ನೋ ಭಯ ಭಕ್ತಿ ಅನ್ನೋದು ಇಲ್ದಂಗೆ ಆಗ್ಬಿಟ್ಟತಿ. ಅಲ್ಲ, ಹೊಟ್ಟೆ ತುಂಬ ಮೊದಲು ನಿನಗೆ ಊಟಕ್ಕೆ ನೀಡಿ ನಿನಗೆಲ್ಲ ಮುಗಿಸಿ ಆಮೇಲೆ ಉಣ್ಬೇಕು. ನಾವೆಲ್ಲ ಗಂಡುಗಳು ಉಂಡು ಲಾಸ್ಟಿಗೆ ಒಂದು ತುತ್ತ ಇಲ್ಲ ಮುಸ್ರಿ ಗಂಗಳ ಉಂಡು ಬಿಟ್ಟಿದ್ದು ಗಂಗಳ ಎಲಿ. ಆಗೆಲ್ಲ ಎಲಿ ಜಾಸ್ತಿ, ಗಂಗಾಳ ಎಲ್ಲಿ ಬರ್ಬೇಕು. ಅದು ತಾಮ್ರದ ಗಂಗಾಳ ನಮ್ಮ ಮನ್ಯಾಗ ಅದಾವ, ಈಗೂ ತೆಗೆದಿಟ್ಟಾಳ ನಮ್ಮ ಶಾಂತವ. ತಾಮ್ರದ್ದು ಅದು ಕೆಟ್ಟು ಅಜ್ಜಿ ಗಂಗಾಳ. ಅವ್ನ ಯಾರು ದಿನ ಒಂದು ಕುತ್ತಿಕ್ತಾರ, ಅದು ದೌಡ್ ಕಪ್ಪಕ್ಕವು ಆಗಂಗಿಲ್ಲ ಅಂಥೇಳಿ ಇವೆಲ್ಲ ಸ್ಟೀಲಿನ ತಗೊಂಡು ಕುಂತಾಳ. ತಾಮ್ರದ್ದು ನನ್ನ ಗಂಡು ಉಂಡಿದ್ದು ಗಂಗಾಳ ನೋಡ್ಬೇಕು ನೀನು. ಅಯ್ಯೋ, ನನಗದನ್ನ ನನ್ನ ಮನೆ ಹಳ್ಯಾಗ ಕೊಡ್ಬೇಕಂತ ಭಾರಿ ಆಸೆ ಇತ್ತು. ಈ ಮನೆಗೆ ಬರೋ ಹಳ್ಯಾಗಳಿಗೆ ಏನು ಮಾಡ್ಬೇಕು ಹೇಳಪ್ಪ? ಈಗ ನಾವು ಗಂಗಾಳಗಳ್ನ ಅಲ್ಲಿ ಕೊಟ್ಟು ಕಳಿಸಿದ್ರೆ ಹೌದಿಲ್ಲ, ಎಲ್ಲರ ಆಗೋದುಂಟ. ಹೋಗ್ಲಿ, ನಮ್ಮ ಶಾಂತವ್ಗರ ಒಂದು ಗಂಡು ಕೂಸಾತಂದ್ರೆ ನನ್ನ ಮೊಮ್ಮಗರ ಉಂಟತ್ ಬಿಡೋದ್ರಾಗ ಅಂತ ಆಸೆ ಇಟ್ಕೊಂಡಿದ್ದೆ. ಎಲ್ಲಾಕಿ 2 ಹೆಣ್ಣಿಗೆ ಮುಗಿಸ್ಬಿಟ್ಲು. ಯಾ ಮಕ್ಕಳಿಲ್ಲ ಮರಿ ಇಲ್ಲ ಮತ್ತೆ ವಂಶಕ್ಕೆ. ಹಾಗಾಗಿ ಅದು ಹಂಗೆ ಕುಂತತಿ. ಇನ್ನೊಮ್ಮೆ ನೀವಿಬ್ರು ಬರ್ತಿರ್ತೀರಲ್ಲ, ಯಾವ್ದ ಗಂಗಾಳದಾಗ ಉಣ್ಣಾಕ್ ಕೊಡ್ರಿ ಅಂತ ಹೇಳ್ತೇನೆ ಆತಾ. ಅದು ಹೋಗ್ಲಿ, ಗಂಡು ಉಂಡಿಂದ ಉಣ್ತಿದ್ವಿ ನಾವು. ಏನು ಲಕ್ಷ್ಮಿ ಮೊದ್ಲ ಉಣ್ಣಕತ್ತಾಳ, ನೀನು ಒಣಗ್ ಮಾರಕ್ಕೆ ಇಲ್ಬಿಟ್ಟು ಅದು ಏನೇನೇನ ಮತ್ತೆ ಓಡಾಡಿ ಅಂಥವೆಲ್ಲ ಅಡುಗೆ ಎಲ್ಲ ಮಾಡಿದ್ರು ನಿನಗೆ ಊಟಕ್ಕೆ ಕೊಟ್ಟಿಲ್ಲನ? ಈ ಶಾಂತವ್ಗ ಬುದ್ಧಿ ಬುಕಾಲ್ ಅನ್ನೋದೇ ಇಲ್ಲಪ್ಪ. ನಾ ಕೇಳ್ತೇನೆ ತಳಿ. ಅಲ್ಲ ಅಮ್ಮ, ನಂದು ಊಟ ಆಗೈತಿ. ಶಾಂತವ, ಅಯ್ಯೋ, ನಾ ಹೇಳಿದ್ ಕೇಳಿಸ್ಲಿಲ್ಲ ಏನ ಇವ್ರಿಗೆ? ಓ, ಕಿವ್ಯಾಗಿನ ಮಷೀನ್ ಹಾಕೊಂಡಿಲ್ಲ ಇವ್ರು. ಅಯ್ಯೋ ದೇವ್ರಿ. ಅಲ್ಲ, ಮನಿಗೆ ಬಂದು ಹಳೆ ಇನ್ನೂ ಭಾಳ ಇವನು ಒಂದು ದಿನಾನು ನೆಟ್ಟಗಾಗಿಲ್ಲ. ಒಂದು ರಾತ್ರಿ ಮಕ್ಕೊಂಡಿದ್ದೈತಿ, ಆಗಲೇ ಹಳೆ ಅಂದ್ರೆ ಅಷ್ಟು ಸಾಸಾರ ಆಗ್ಬಿಟ್ವ ನಿಮ್ಗೆ? ಏನು ತಿಕ್ಕೊಂಡ್ಬಿಟ್ರಿ ನೀವು? ಅಲ್ಲೇ ಪಾಪ ಅದು ಕುಂತತ್ ಹುಡುಗ, ಅವ್ನು ಹೊಟ್ಟೆ ತುಂಬ ಊಟಕ್ಕೆ ನೀಡಿ ಅವ್ನು ಮುಗಿಸಿ ಆಮ್ಯಾಗ ಉಣ್ಬೇಕಲ್ಲ ಹೆಂಡತಿ ಅದಕ್ಕೆ. ಹಿಂಗೆ ಅವನಿಗಿಂತ ಮುಂಚೆ ಉಣ್ಣಾಕ್ ಕುಂತ್ರಿ ಹೆಂಗೆ? ಅದು ಪದ್ಧತನ ಶಾಂತವ ನಿನಗೆ? ಲಕ್ಷ್ಮಿ ಹೇಳಕ್ಕಾಗಲ್ಲ ನಿಂಗೆ? ಅಲ್ಲ, ನೀ ಅಂತ ಶಾಣೆ ಅದಿ ನೋಡು. ಇಲ್ಲ ಅಯ್ಯೋ ಅತ್ತಿಯರ, ನಿಮಗೆ ಇಲ್ಲಿ ಉಣ್ಣಾಕ್ ಕೊಟ್ಟಿದ್ನಲ್ಲ, ಅವಾಗ ಅವರಿಗೂ ಅಡಿಗೆ ಮನ್ಯಾಗ ಕುಂದ್ರಿಸಿ ಲಕ್ಷ್ಮಿ 2 ಮಣಿ ಹಾಕಿ ಹೊಟ್ಟೆ ತುಂಬ ಊಟ ಕೊಟ್ಟಾಳ. ಊಟ ಮಾಡ್ಯಾರ ಅವ್ರ. ಯಾರಂದ್ರೆ ನಿಮ್ಗೆ ಉಂಡಿಲ್ಲ ಅಂತೇಳಿ 2 ಮಣಿ ಹಾಕೊಂಡು ಹೊಟ್ಟೆ ತುಂಬ ಉಣ್ಣಾಕತ್ತಾಳ. ಆತ್ ಬಿಡು, ಇನ್ನೊಂದು 4 ಮಣಿ ಹಾಕೋ ಅನ್ನ. ಏನು ಆ ಹುಡುಗಗೊಂದು ಉಣ್ಣಾಕ್ ನೀಡಬೇಡ್ರಿ. ಅಯ್ಯೋ ದೇವ್ರೇ, ಊಟ ಆಗೈತಿ, ಆ ಹುಡುಗಂದು ಊಟ ಆಗೈತಿ. ನೀವು ಆ ಕಿವ್ಯಾಗಿನ ಮಸಿನ ಯಾಕೆ ತೆಗಿತೀರಿ? ಓ, ಊಟ ಆಗೈತಿ. ಮೆಲ್ಲಕ್ಕೆ ಹೋದ್ರ ಕಿವಿ ಟಮಾಟೆ ಹರಿದು ಕ್ಯಾಪಿ ಮಾಡ್ಬೇಕಂತ ಮಾಡಿ ನನ್ನ. ಅದು ಒಂದು ಸ್ವಲ್ಪ ಇದು ನನಗೆ ಈಗ ಗೊತ್ತಾತ. ಥಂಡಿ ಭಾಳ ಐತಲ್ಲ ಬೆಳಗ್ಗಿಂದನೂ ಆ ಥಂಡಿ ಕಿವಿ ಮುಚ್ಚಾವ್ ನಾನು. ಥಂಡಿ ಕಿವಿ ಮುಚ್ಚಾವ್. ದೇವ್ರೆ, ತಡಿ, ನಾನು ಹೋಗಿ ಮಸಿನ ಹಾಕೊಂಬರ್ತೇನೆ. ಏನು ಅನ್ಕೋಬೇಡಪ್ಪ, ಅದು ನಮ್ಮ ಅತ್ತೆ ಅದೊಂಚೂರು ಕಿವಿ ಕೇಳಂಗಿಲ್ಲ, ಹಂಗಾಗಿ ಹಿಂಗೆ ತಲೆ ಇಡಿಸ್ತಾರೆ ನೋಡ. ನಾನು ಅದನ್ನೇ ಹೇಳ್ತೇನೆ ಅವರಿಗೆ, ಕಿವಿಗೆ ಮಸಿನ ಹಾಕೊಂಡು ಕುಂದ್ರಿ ಅಂತೇಳಿ. ನನ್ನ ಮಾತಾ ಕೇಳಂಗಿಲ್ಲ ಅವ್ರು. ಏನು ಮಾಡಲಿ ಹೇಳಿ? ನಾನು ಇದು ಇನ್ನೊಮ್ಮೆ ಹಂಗೆ ಕುಂತಿದ್ರಂದ್ರೆ ನೀ ಭಾಳ ಅಲ್ಲಿ ಬಾಜು ಕುಂದ್ರಾಕ ಹೋಗ್ಬೇಡ. ಸುಮ್ಮನೆ ಓದಿರೋದ್ರ ಗಂಟ್ಲ ನೀರು ಆರ್ತತಿ. ಅವ್ರಿಗೇನು ಕಿವಿ ಕೇಳೋದಿಲ್ಲ ಅದಕ್ಕೆ. ಇರ್ಲಿ ಬಿಡ್ರಿ ಅತ್ತಿಯರ, ಏನಾದ್ ವಯಸ್ಸಾದ್ಮೇಲೆ ಹಂಗಲ್ಲ. ಇದೇನತ್ತೀರ ಬ್ಯಾಗ್? ಲಕ್ಷ್ಮಿದ? ಅಕ್ಕ ತರ್ತಾ ಬಿಡ್ರಿ, ಇಡ್ರಲ್ಲಿ.
ಲಕ್ಷ್ಮಿ ಅಲ್ಲಲೇ ನಂದ ನಾ ಹೊಂಟೇನಿ ಲಕ್ಷ್ಮಿ ಜೋಡಿ ಏನ ಅತ್ತೀರ ಏನ್ ಮಸ್ಕಿನ ಮಾಡಕತ್ತೀರ ನೋಡಪ್ಪ ಬೇಡ ಹಂಗೆಲ್ಲ ಹೋಗ್ಬಾರ್ದು ಅತ್ತೀರ ಥೋ ಏನ್ರಿ ಅತ್ತೀರ ನೀವು ಬೇಡ ಬೇಡ ಏನು ಹೋಗೋ ಅವಶ್ಯಕತೆ ಇಲ್ಲ ಬೇಡ ಯಾಕಪ್ಪ ನಾನು ಬಂದ್ರೆ ಏನಾರ ತೊಂದರೆ ಐತೆ ಅಲ್ಲ ಬರಬೇಡ ಬರಬೇಡ ಅಂತ ಅನ್ನಕ್ಕಾಗಲ್ಲ ಅಲ್ಲ ನಾ ಬಂದ್ರೆ ನಡೀತೈತಲ್ಲ ಏನು ಹಂಗೇನು ತೊಂದರೆ ಇಲ್ಲಲ್ಲ ಅಯ್ಯೋ ಅಮ್ಮ ಬರ್ರಿ ಅದಕ್ಕೇನಂತೆ ಹಿರಿಯರು ಆದವ್ರು ಒಂದ್ 2 ದಿನ ಬಂದಿರಕ್ ನಾ ಬೇಡ ಅಂತ ನಾನು ಬರ್ಲಿ ಬಿಡ್ರಿ ಅತ್ತಿಯವ್ರ. ಎದಕ್ಕೆ ಬರತ್ತೇನಂದ್ರಪ್ಪ ನನ್ಗೇನು ಅಲ್ಲಿ ಬಂದಿರ್ಬೇಕನ್ನೋ ಆಸೆ ಅಲ್ಲ ನನ್ನ ಮೊಮ್ಮಗಳು ಇಲ್ಲಿದ್ದಿದ್ದೆ ನಿಮ್ಮವ್ವ ಮೊನ್ನೆ ನಾನು ನೋಡೆ ನಿಮ್ಮವ್ವ ಒಂಚೂರು ನನ್ನ ಮೊಮ್ಮಗಳು ಕಂಡ್ರೆ ಅಟ್ಟ ಕಟ್ಟೆ ಆಕೆ ಹೆಂಗಿರ್ತಾಳ ಹೆಂಗೆ ನಡ್ಸ್ಕೊಂತಾರ ಹೆಂಗಿರ್ತೈತೆ ನನ್ನ ಮೊಮ್ಮಗಳು ಆಮೇಲೆ ಇಲ್ಲಿಂದ ಅಲ್ಲಿಗೆ ಹೋದ ತಕ್ಷಣ ನನ್ನವ್ರಂತ ಯಾರಿಲ್ಲ ಇದು ಎಲ್ಲಿ ಬಂದೆಪ್ಪ ನಾನು ಅನ್ನಂಗೆ ಆಕಿಗೊಂಥರ ಬೇಜಾರಾಗೋದು ಬೇಡ ನೋಡು ಆ ಕಾರಣಕ್ಕೆ ಒಂಥರ ಮನಸ್ಸು ತಡಿಲಿಲ್ಲಪ್ಪ ಹಾಗಾಗಿ ಒಂಚೂರು ಜೊತೆಗೆ ಬರೋಣ ಬಂದಿರೋಣ ಅನ್ನಂಗೆ ಆತು ಅದ್ರ ಸಂಬಂಧ ನಾ ಒಂಚೂರು ಅಲ್ಲಿ ಬಂದಿದ್ದೆ ಅಂತಂದ್ರೆ ಆಕಿಗೂ ಅಯ್ಯೋ ನಮ್ಮಮ್ಮದಾಳಿಲ್ಲೇ ಅನ್ನೋ ಒಂದು ಖುಷಿ ನೋಡು ಅದಕ್ಕೆ ಹೌದು ನೀವು ಹೇಳೋದು ಬರಬ್ಬರಿ ಆಕಿಗೊಂಥರ ಹಿಡಿದು ಬಿಟ್ಟಂಗಕತಿ ಅದ ಕಾರಣಕ್ಕಾದ್ರೂ ಬರ್ಲಿ ನೀವು ಬರ್ರಿ ಅಮ್ಮ ಏನ್ ಬೇಜಾರಿಲ್ಲ ನನಗೆ ಬರ್ರಿ ನೀವು. ಇಷ್ಟು ಹೇಳಿದೆಲ್ಲಪ್ಪ ಅಷ್ಟ ಸಾಕ್ಬೇಡ ಬರ್ತೇನೆ ಏನು ಭಾಳ ದಿನ ಇರಂಗಿಲ್ಲ ಈಗ ಹೆಂಗಿದ್ರು ಸುನೇ ತಿಂಗಳ ಈಗ ಇಲ್ಲಿಂದ ಹೋದ ತಕ್ಷಣ ಈಗ ಅವರು ಕರ್ಕೋತಾರ ಕರ್ಕೊಂಡಿಂದ ಅಲ್ಲಿಂದ ವಾಪಸ್ ಒಂದಿನ ಇಟ್ಕೊಂಡು ಮರೇ ದಿನ ವಾಪಸ್ ಹೆಂಗಿದ್ರು ಲಕ್ಷ್ಮೀನ ಕಳಿಸ್ತಾರ ಆಕಿ ಜೊತೆಗೆ ಹೊಳೆ ಬಂದ್ಬಿಡ್ತೇನೆ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ಕರ್ಕೊಂಬರಕೊಬ್ರ ಆಗ್ಬೇಕ ಬೇಡ ಆಕಿ ಜೋಡಿ ಹೊಳೆ ಬರ್ತೇನೆ ಮತ್ತೆ ಬಂದಿನ ನಾ ಹೋಗೋದಿಲ್ಲ ತಗೋ ಹೇಳ್ದಾರ ಮಾತು ಎಲ್ಲಿ ಕೇಳ್ತಿರ್ರಿ ಅತ್ತೀರ ನೀವು ಬ್ಯಾಡ ಅಂದಿದ್ದೆ ಮಾಡೋದು ಹೌದಿಲ್ಲ ಏನಾಗುದಿಲ್ಲ ನೀ ಸ್ವಲ್ಪ ಸುಮ್ಮನಿರು ಹೋಗ್ ನೀನೆ ಲಕ್ಷ್ಮಿ ಜೋಡಿ ನಾ ಹೋಗಕ್ಕೆ ನೀ ಬ್ಯಾಡ ಅಂದ್ರೂ ನಾ ಏನು ಕೇಳೋದಿಲ್ಲ ನನ್ನ ಮೊಮ್ಮಗಳು ನನಗೆ ಒಂಥರ ಹಂಗೆ ನನಗೆ ಕಳ್ಸಕ್ಕಾಗೋದಿಲ್ಲ ನನ್ನ ಮೊಮ್ಮಗಳಲ್ಲಿ ಹೆಂಗಿರ್ತಾಳೆ ಏನು ಎತ್ತ ನಾ ಎಲ್ಲ ನೋಡಬೇಕ ಯಾಕ ನಾ ಪಾರ್ವತಿ ಜೋಡಿ ಹೋಗಿದ್ದಿಲ್ಲನೇ ಹೋಗಿದ್ದಿಲ್ಲ ಅಯ್ಯೋ ದೇವ್ರೇ ಜೋರಾಗಿ ಬಾಯ್ ಬಿಟ್ಟು ಹೇಳಕ್ಕೂ ಆಗ್ವಲ್ತು ಅಲ್ಲ ಪಾರ್ವತಿ ಜೋಡಿ ಹೋಗಿದ್ದೆ ಅಂತಾಳಲ್ಲ ಮತ್ತೆ ಪಾರ್ವತಿ ಅತ್ತಿ ಮಾವ ಬಂಗಾರದಂಥವ್ರು ದೇವ್ರಂಥವ್ರು ಅವ್ರ ಜೊತೆ ಅವ್ರ ಮನೆಗೆ ಹೋದ್ರೆ ಏನು ತೊಂದರೆ ಇಲ್ಲ ಅದು ಎಲ್ಲರೂ ಇಷ್ಟಪಟ್ಟು ಮಾಡಿದಂಥ ಮದುವೆ ಇಲ್ಲ ಇವ್ರ ಅತ್ತಿಗೆ ಮೊದಲೇ ನಮ್ಮನ್ನು ಕಂಡ್ರಾಗಲ್ಲ ಅಷ್ಟಕ್ಕಷ್ಟೇ ಈಗ ಅಲ್ಲಿ ನಾವು ಮತ್ತೆ ಹೋಗಿ ಕುಂತ್ಲಂದ್ರೆ ಅವ್ರಿಗೆ ಏನು ಸಿಟ್ಟು ಬರ್ತೈತೋ ಏನಾಗ್ತದ ಹೇಳಿದ ಮಾತು ಒಂದು ಕೇಳಂಗಿಲ್ಲ ಏನು ಮಾಡ್ಲಿಗ ಮತ್ತು ನಾನು ಏನಾರು ಇದನ್ನು ಬಾಯ್ಬಿಟ್ಟಂದ್ರೆ ಅರುಣಿಗೆ ಬೇಜಾರಾಕತಿ ಬೇಡ ಅವ್ನಿಗೆ ಯಾಕೆ ಬೇಜಾರು ಮಾಡ್ಬೇಕು ಶೋ ದೇವ್ರೇ ಸೂಕ್ಷ್ಮ ಹೇಳತ್ತಂತೇಳಿ ಒಳಗೆ ಕರ್ಕೊಂಡೋಗಿ ಅತ್ತೀರ ಅದು ಹಂಗಲ್ಲ ನೀವು ಒಳಗೆ ಬರಿಲ್ಲ ಒಂಚೂರು ಮಾತಾಡ್ತೀನಿ ಅತ್ತಿಯವ್ರ ನನಗೆಲ್ಲ ಅರ್ಥ ಆಕೈತಿ ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ ಪಾರ್ವತಿಯವ್ರ ಅಪ್ಪ ಅವ್ವ ಅವ್ರೊಂಥರ ಬೇರೆ ಈಗ ಇದೇ ಬೇರೆ ಆಕತಿ ಅಂತ ನೀವು ಹೇಳ್ತಾ ಇದೀರಿ ನಂಗೆ ಅದು ಅರ್ಥ ಆಕತಿ ತಲೆ ಕೆಡಿಸ್ಕೊಬೇಡ್ರಿ ಏನಾಗಲ್ಲ ಹೆದರ್ಕೋಬೇಡ್ರಿ ನಾ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅವ್ರ ಖುಷಿಯಾಗಿ 1-2 ದಿನ ಇದ್ದೇ ಬರಲಿ ಹೆಂಗೆ ಹೇಳೋದು ಅನ್ಕೊಳತಿದ್ದೆ ಆದರೂ ಅರ್ಥ ಮಾಡ್ಕೊಂಡಲ್ಲಪ್ಪ ಖುಷಿ ಆಯ್ತು ನನ್ನ ಮಗಳು ನಿನ್ನ ಜೋಡಿ ಚಂದ ಇರ್ತಾಳೆ ಅನ್ನೋ ನಂಬಿಕೆ ನನಗೈತಿ ಆಯ್ತಪ್ಪ ಆಯ್ತು ನಾ ಇನ್ಮೇಲೆ ಕೆಲ್ಸಕ್ಕೋಗೋದಿಲ್ಲ ಬಂಗಾರ ಕಳ್ಸಿದ್ದಕ್ಕೆ ನನ್ನ ಮಗಳು ಏನಂದ್ಲ ಏನಂದಿಲ್ಲ ನೀವು ಅದಕ್ಕೆ ವಾಪಸ್ ಕಳಿಸ್ಬೇಕು ಅಂದ್ರೆ ಅದ್ರ ಹಿಂದೆ ಅಡ್ರೆಸ್ ಏನು ಬರದೇ ಇಲ್ಲ ಅದಕ್ಕೆ ಏನು ಮಾಡಬೇಕು ಹಂಗೆ ಇಟ್ಟೇನಿ ಇದು ಅಪ್ಪ ಕೊಟ್ಟಿದ್ದಾನು ಅಪ್ಪ ಬಂದಿದ್ದನು ಎಲ್ಲದಾನ ಹಂಗಾರೆ ಬಂದ್ರೆ ನಂಗೆ ಫೋನ್ ಹಚ್ಚು ನಾನು ಮಾತಾಡ್ಬೇಕು ಯಾಕೆ ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋದ ಕೇಳಬೇಕು ಯಾಕೆ ಏನು ಎತ್ತ 1-2 ಆಕಿಯಿಂದ ಪ್ರಶ್ನೆ ಬಂದಿದ್ದ ನನಗಂತರೂ ಏನು ಹೇಳ್ಬೇಕು ಇದಕ್ಕಂತೇಳಿ ಗೊತ್ತಾಗ್ಲಿಲ್ಲ ರೀ ಆಕಿ ಯಾಕೆ ಬಿಟ್ಟು ಹೋದೆ ಅಂತ ಕೇಳ್ತಾಳ ಅದಕ್ಕೆ ಉತ್ತರ ನೀವು ಹೇಳ್ತೀರಿ ಅವಾಗ ಆಕಿ ನಿಮ್ಮನ್ನು ಅಲ್ಲ ನನಗೆ ಬೇಜಾರಾಕೈತಿ ನೀವು ಯಾಕೆ ಹೋದ್ರಿ ಅಂತ ಕೇಳಿದ್ದಕ್ಕೆ ಇನ್ನು ಆಕಿ ಸುಮ್ಮನೆ ಇರ್ತಾಳ ಅದಕ್ಕೆ ಆಕಿಗೆ ನೀವು ಅವರಪ್ಪ ಅನ್ನೋದು ಗೊತ್ತಾಗೋದೇ ಬೇಡ ಇಷ್ಟು ದಿನ ಹಂಗಾದಾಳ ಇದು ಬಿಡ್ಲಿ ಏನು ಒಟ್ಟು ನೀವು ಅವರಪ್ಪ ಅಂತ ಗೊತ್ತಾಗೋದೇ ಬೇಡ ನೀವು ಬರ್ರಿ ಹೋಗ್ರಿ ಏನು ಹಂಗಾರ ನನ್ನ ಮಗಳಿಗಾರ ಹೇಳ್ಬೋದಿತ್ತಾನ ಬೇಡ ನಿಮ್ಮ ಕೈ ಮುಗಿತೇನೆ ನಮ್ಮಪ್ಪ ರೊಕ್ಕದ ಆಸೆಗೆ ನಮ್ಮ ಅವ್ವನ್ ಬಿಟ್ಟು ಇನ್ನೊಬ್ಬಕ್ಕೆ ಹಿಂದೆ ಹೋದ ಅಂತ ಗೊತ್ತಾದ್ರೆ ಆಕಿ ದಯವಿಟ್ಟು ಸಿಟ್ಟಾಕಾಳ್ರಿ ಹೇಳುದು ಕೇಳು ಆಯ್ತು ಹೋಲತ್ತಾಗ ಆಕಿ ನನ್ನ ಮಗಳು ಅಂತ ನಂಗೆ ಗೊತ್ತಾಗೈತಲ್ಲ ಅಟ್ಟ ಸಾಕು ಹೋಲತ್ತಾಗ ಈ ಜನ್ಮಕ್ಕೆ ಇದೆ ಬಿಟ್ಟು ಹೋಗಿದ್ದ ನನ್ನ ತಪ್ಪೈತೆ ಈಗ ಬಂದು ಹೆಂಡತಿ ಬೇಕು ಮಕ್ಕಳು ಬೇಕಂತಂದ್ರೆ ಎಲ್ಲಕ್ಕೈತಿ ಸರಿ ಹಂಗಾರ ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ ನಾನು ಹೇಳೋದಿಲ್ಲ ಅದ ಆಯ್ತು ರೀ ಬರ್ರಿ ಊಟ ಮಾಡಿ ಬರ್ರಿ ಏನು ಮಾಡಿ ಅಡಿಗೆ ನಿಮಗೆ ಇಷ್ಟ ಅಂತೇಳಿ ಬ್ಯಾಳಿ ಹೋಳಿಗೆ ಮಾಡೇನಿ ಬರ್ರಿ ಅಲ್ಲ ನಾನು ಕೂಡ ಜಗಳ ಮಾಡಕ್ಕೆ ಕರ್ಸಿ ಮತ್ತು ಬ್ಯಾಳಿ ಹೋಳಿಗೆ ಮಾಡೇನೆ ಅಂತೀಯಲ್ಲ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿನೂ ಐತಿ ಭಾಳಷ್ಟು ಸಿಟ್ಟು ಐತಿ ಏನು ಮಾಡಲಿ ಎಲ್ಲ ಜಗಳ ಮಾಡಿ ಬೈದ ಮೇಲೆ ಆರ ಊಟ ಮಾಡಿಸೇ ಕಳಿಸ್ಬೇಕನ್ನೋದು ನನ್ನ ತಲೆಯಾಗಿತ್ತು ಏನು ಮಾಡಲಿ ಹೇಳ್ರಿ ಇದಲ್ಲೇ ನಿಜವಾದ ಹೆಂಡತಿ ಪ್ರೀತಿ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಾರ್ದ ಬಿಟ್ಟು ಹೋದ್ನೆಲ್ಲ ನನ್ನಂತ ಸಗಣಿ ತಿನ್ನವ ಎಲ್ಲೆಲ್ಲಿ ಹುಡುಕ್ಯಾಡಿದ್ರು ಸಿಗುದಿಲ್ಲ ಇಷ್ಟು ಪ್ರೀತಿಯಿಂದ ನನ್ನ ಹೆಂಡತಿ ನಿಜವಾಗ್ಲೂ ನಾನು ಯಾವತ್ತೂ ನೋಡಿಲ್ಲಕಿ ರೊಕ್ಕದ ಅಮ್ಮ ರೊಕ್ಕದ ಸೊಕ್ಕಕ್ಕಿಗೆ ಗೊತ್ತನ ಭಾಳ ಐತಿ ಕಾಲು ಕಸದ ಗತೆ ಕಂಡು ಬಿಟ್ಟಲ್ಲ ಹೋಲ್ಬಿಡೋದಿಲ್ಲ ನೆನೆಸ್ಕೊಂಡ್ರೆ ಮತ್ತೆ ಹೊಟ್ಟೆ ಬೆಂಕಿ ಬೀಳ್ತೈತಿ ನಡಿ ಬಾ ಹೋಳ್ಗೆ ಮಾಡಿ ಬಾ